ಸಿ ಬಿಕಾಮ್ 5th ಸೆಮಿಸ್ಟರ್ಗೆ ಹಾಗೆ BBM 6th ಸೆಮಿಸ್ಟರ್ಗೂ ಕೂಡ ಈ ಒಂದು ಚಾಪ್ಟರ್ ಇದೆ, ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್. ಓಕೆನಾ? ಈ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಟಾಪಿಕ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಒಬ್ಬ ಮನುಷ್ಯಂದು, ಒಬ್ಬ ಪರ್ಸನ್, ಓಕೆನಾ, ರೆಸಿಡೆನ್ಷಿಯಲ್ ಸ್ಟೇಟಸ್ ಯಾಕೆ ಬೇಕು ಅಂತ ಹೇಳಿದ್ರೆ, ಓನ್ಲಿ ಫಾರ್ ದ ಪರ್ಪಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಮಾತ್ರ ನಮಗೆ ಒಬ್ಬ ಪರ್ಸನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಬೇಕು. ಹಾಗಾದ್ರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಥವಾ ರೆಸಿಡೆಂಟ್ ಅಂದ್ರೆ ಏನು, ಯಾಕೆ ರೆಸಿಡೆನ್ಷಿಯಲ್ ಸ್ಟೇಟಸ್ ನ ಬೇಕಾಗುತ್ತೆ ಅಂತ ಹೇಳಿದ್ರೆ, ಈಗ ಒಬ್ಬ ಮನುಷ್ಯ, ಒಬ್ಬ ಪರ್ಸನ್, ಓಕೆನಾ, ಒಬ್ಬ ಪರ್ಸನ್ ಇನ್ಕಮ್ ನ ಇಂಡಿಯಾನಲ್ಲಿ ಅರ್ನ್ ಮಾಡಿದಾನ, ಬೇರೆ ದೇಶದಲ್ಲಿ ಅರ್ನ್ ಮಾಡಿದಾನ, ಅದನ್ನ ನಾವು ಇನ್ಸಿಡೆನ್ಸ್ ಅಂತ ಹೇಳಿದ್ವಿ. ಕರೆಕ್ಟಾ? ಆ ಇನ್ಸಿಡೆನ್ಸ್ ಇನ್ಕಮ್ ಎಲ್ಲಿ ಅರ್ನ್ ಮಾಡಿದಾನೆ, ಅರ್ನ್ ಮಾಡಿರ್ತಕ್ಕಂಥ ಪರ್ಸನ್ ಇಂಡಿಯಾನಲ್ಲಿ ಇದಾನ ಇಲ್ವಾ ಅನ್ನೋದು ಕೂಡ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಗ್ಲೋಬಲ್ ಮಾರ್ಕೆಟ್ ಅಂತ ಹೇಳ್ತಾರೆ, ಹೌದಾ, ಗ್ಲೋಬಲ್ ವರ್ಲ್ಡ್ ಅಂತ ಹೇಳ್ತೀವಿ. ಅಂಡ್ ಗ್ಲೋಬಲ್ ವರ್ಲ್ಡ್ ಇಸ್ ಎ ವೆರಿ ಸ್ಮಾಲ್ ವಿಲೇಜ್ ಆಗೋಗಿದೆ. ಈಗ ವರ್ಲ್ಡ್ ಹ್ಯಾಸ್ ಬಿಕಮ್ ಎ ಸ್ಮಾಲ್ ವಿಲೇಜ್. ಒಬ್ಬ ಮನುಷ್ಯ ಯಾವ ದೇಶದಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ದೇಶದಲ್ಲಿ ಬೇಕಾದ್ರೂ ಇನ್ಕಮ್ ನ ಅರ್ನ್ ಮಾಡಬಹುದು. ಹೌದಾ? ಈಗ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವ ದೇಶದಲ್ಲಿ ನೀನು ಇನ್ಕಮ್ ನ ಅರ್ನ್ ಮಾಡಿದ್ಯಾ ಆ ದೇಶಕ್ಕೆ ನೀನು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳುತ್ತೆ. ಹೌದಾ? ಹಾಗಾದ್ರೆ ಆ ದೇಶದಲ್ಲಿ ನೀನು ಎಷ್ಟು ದಿನ ಇದ್ದೆ, ನಿನ್ನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋ ಅವಶ್ಯಕತೆ ಬರುತ್ತೆ. ಹೌದಾ ಇಲ್ವೋ? ಈಗ ಫಾರ್ ಎಕ್ಸಾಂಪಲ್, ನಾವೆಲ್ಲ ಯಾರು ಇಂಡಿಯನ್ ಸಿಟಿಜನ್ಸ್, ಹೌದಾ? ಪ್ರತಿಯೊಬ್ಬ ಸಿಟಿಜನ್ ಕೂಡ ರೆಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಹುಟ್ಟಿದ್ದು 1970 ನಲ್ಲಿ, ಇವತ್ತಿಗೆ ಹೆಚ್ಚು ಕಡಿಮೆ 49ರಿಂದ 50 ವರ್ಷ ಆಯ್ತು. ಇದುವರೆಗೂ ಫಾರಿನ್ ಮುಖಾನೇ ನೋಡಿಲ್ಲ. ಹೌದಾ? ಸೊ ಹಾಗಾದ್ರೆ ನಾನು ಸಿಟಿಜನ್ ಆಗಿದ್ದೀನಿ. ಯಾಕೆಂದ್ರೆ ಇದೇ ದೇಶದಲ್ಲೇ ಹುಟ್ಟಿದ್ದೀನಿ, ಇದೇ ದೇಶದಲ್ಲೇ ಇದೀನಿ ಕೂಡ. ನನಗೆ ಏನಾದ್ರೂ ಇನ್ಕಮ್ ಬಂದಾಗ ನಾನು ಆ ಇನ್ಕಮ್ ಮೇಲೆ ನನ್ನ ಇಂಡಿಯನ್ ಗವರ್ಮೆಂಟ್ಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟತಕ್ಕಂತ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇರುತ್ತೆ. ಅದೇ ತರ ಸಪೋಸ್ ನಾನು ಬೇರೆ ದೇಶಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಇಲ್ಲೇ ಹುಟ್ಟಿದ್ದು ಆದ್ರೆ ಬೇರೆ ದೇಶಕ್ಕೆ ಹೋಗಿದ್ದೀನಿ, ಬೇರೆ ದೇಶದಲ್ಲಿ ಇನ್ಕಮ್ ಅರ್ನ್ ಮಾಡಿದ್ದೀನಿ, ಓಕೆನಾ? ಆಗ ಟ್ಯಾಕ್ಸ್ ಇಂಡಿಯನ್ ಗವರ್ಮೆಂಟ್ ಕಟ್ಟಬೇಕಾಗುತ್ತಾ? ಅದು ಡಿಸೈಡ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ, ನನ್ನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈಗ ರೆಸಿಡೆನ್ಷಿಯಲ್ ಅಥವಾ ರೆಸಿಡೆಂಟ್ ಅಂದ್ರೆ ಯಾರು, ರೆಸಿಡೆಂಟ್ ಅಂದ್ರೆ ಯಾರು? ಈಗ ನಮ್ಗೆ ಈ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ನಮ್ಗೆ ಎರಡು ತರ ರೆಸಿಡೆಂಟ್ ಬರ್ತಾರೆ. ಒಂದು ರೆಸಿಡೆಂಟ್ ಅಂತ ಹೇಳ್ತೀವಿ, ಏನಿದು ರೆಸಿಡೆಂಟ್ ಅಂತ ಹೇಳ್ತೀವಿ. ಇನ್ನೊಬ್ಬನ್ನ ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್. ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ರೆಸಿಡೆಂಟ್ ಅಂದ್ರೆ ಯಾರು, ಮತ್ತೆ ರೆಸಿಡೆಂಟ್ ಅಲ್ಲಿ ಎಷ್ಟು ತರ ಇದ್ದಾರೆ ನೋಡಿ. ರೆಸಿಡೆಂಟ್ ಅಲ್ಲಿ ಎರಡು ತರ ಇದ್ದಾರೆ. ಒಬ್ಬನ್ನ ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸ್ಪೆಲ್ಲಿಂಗ್ ಕರೆಕ್ಟಾ? NARY, ಆರ್ಡಿನರಿ ರೆಸಿಡೆಂಟ್. ಇನ್ನೊಬ್ಬನ್ನ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರೀತೀವಿ. ಸೊ ಹಾಗಾದ್ರೆ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಕರೆಕ್ಟಾ? ನೋಡಿ, ರೆಸಿಡೆಂಟೇ ಒಬ್ಬನು ಆರ್ಡಿನರಿ ರೆಸಿಡೆಂಟ್, ಇನ್ನೊಬ್ನು ನಾಟ್ ಆರ್ಡಿನರಿ ರೆಸಿಡೆಂಟ್. ಹಾಗಾದ್ರೆ ರೆಸಿಡೆಂಟ್ ಯಾರಾಗ್ತಾರೆ ನೋಡಿ. ರೆಸಿಡೆಂಟ್ಗೂ ಸಿಟಿಜನ್ಗೂ ಡಿಫರೆನ್ಸ್ ಇದೆ. ರೆಸಿಡೆಂಟ್ ಈಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸಿಟಿಜನ್ಶಿಪ್ ಈಸ್ ಆನ್ ದ ಬೇಸಿಸ್ ಆಫ್ ದ ಪ್ಲೇಸ್ ಆಫ್ ಬರ್ತ್ ಯು ಟುಕ್. ಯಾವ ದೇಶದಲ್ಲಿ ಹುಟ್ಟಿದ್ಯಾ? ನಾನು ಇಂಡಿಯಾ ದೇಶದಲ್ಲಿದ್ರೆ ಐ ವಿಲ್ ಬಿ ದ ಸಿಟಿಜನ್ ಆಫ್ ಇಂಡಿಯಾ. ಸಪೋಸ್ ನಾನು ಅಮೆರಿಕಾದಲ್ಲಿ ಹುಟ್ಟಿದ್ರೆ ಐ ಆಮ್ ದ ಸಿಟಿಜನ್ ಆಫ್ ಅಮೆರಿಕಾ. ಸೇ ಫಾರ್ ಎಕ್ಸಾಂಪಲ್, ವಿನಯ್ ಮದುವೆ ಆಗಿ ಅಮೆರಿಕಾಗೆ ಹೋಗಿದ್ದಾನೆ ಹೆಂಡತಿನ ಕರ್ಕೊಂಡು, ಓಕೆನಾ? 1 ವರ್ಷ ಇದ್ದ ಅಲ್ಲಿ, ಅವನ ಮಗು ಜನಿಸ್ತು. ಅವನೊಂದು ಗಂಡು ಮಗು ಆಯ್ತು, ಹೆಣ್ಮಗುನ ಏನೋ ಆಯ್ತು ಅಂತ ಅನ್ಕೋಣ, ಓಕೆನಾ? ಎರಡೇ ಚಾನ್ಸ್ ಇರೋದು. ಕರೆಕ್ಟಾ? ಸೊ ಯಾವ್ದೋ ಒಂದು ಮಗು ಆಯ್ತು. ಈಗ ಆ ಮಗು ಅಮೆರಿಕನ್ ಸಿಟಿಜನ್ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಹುಟ್ಟಿದಲ್ಲಿ
ಅಮೆರಿಕಾದಲ್ಲಿ. ಸೊ ಹಾಗಾದ್ರೆ ಸಿಟಿಜನ್ಶಿಪ್ ಯಾವಾಗ ಬರುತ್ತೆ? ಯಾವ ದೇಶದಲ್ಲಿದ್ದ ಆ ದೇಶದ ಸಿಟಿಜನ್ ಆಗ್ತೀಯ. ಆದ್ರೆ ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ರೆಸಿಡೆಂಟ್ ಯಾರು ಅಂತ ತಿಳ್ಕೊಳ್ಬೇಕು. ಈಗ ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಒಂದಷ್ಟು ರೂಲ್ಸ್ ಅನ್ನ ಕೊಡುತ್ತೆ, ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕುತ್ತೆ. ಆ ಕಂಡೀಷನ್ಸ್ ನೀವೇನಾದ್ರೂ ಸ್ಯಾಟಿಸ್ಫೈ ಮಾಡಿದ್ದೇ ಆದಲ್ಲಿ, ಫುಲ್ಫಿಲ್ ಮಾಡಿದ್ದೇ ಆದಲ್ಲಿ, ನೆರವೇರಿಸಿದ್ರೆ ಆಗ ನಾವು ಡಿಸೈಡ್ ಮಾಡ್ತೀವಿ ನೀನು ರೆಸಿಡೆಂಟಾ ಅಥವಾ ನಾನ್ ರೆಸಿಡೆಂಟಾ ಅಂತ ಹೇಳಿ. ಹಾಗಾದ್ರೆ ಫಸ್ಟ್ ರೆಸಿಡೆಂಟ್ ಅಂದ್ರೆ ಯಾರು, ನಾನ್ ರೆಸಿಡೆಂಟ್ ಅಂತ ತಿಳ್ಕೊಳ್ಳೋಣ. ಆಮೇಲೆ ಆರ್ಡಿನರಿ ಮತ್ತೆ ನಾಟ್ ಆರ್ಡಿನರಿ ಬಗ್ಗೆ ತಿಳ್ಕೊಳ್ಳೋಣ. ಕ್ಲಿಯರಾ? ಈಗ ರೆಸಿಡೆಂಟ್ ಆಗ್ಬೇಕು ಅಥವಾ ನಾನ್ ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಫಸ್ಟ್ ನಮ್ಗೆ ಏನದು ಬೇಸಿಕ್ ಕಂಡೀಷನ್ಸ್ ನ ನೋಡ್ಬೇಕಾಗುತ್ತೆ. ಏನಿದು ಬೇಸಿಕ್ ಕಂಡೀಷನ್ಸ್. ಸರ್ ಏನ್ ಸರ್ ಇದು ಬೇಸಿಕ್ ಕಂಡೀಷನ್ಸ್ ಅಂದ್ರೆ ಏನು? ಏನದು ಬೇಸಿಕ್ ಕಂಡೀಷನ್ಸ್ ಅಂದ್ರೆ ಏನು? ನೋಡಿ, ಎರಡು ತರ ಬೇಸಿಕ್ ಕಂಡೀಷನ್ಸ್ ಕೊಡುತ್ತೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961. ಏನದು ಅಂದ್ರೆ ಮೊದಲನೇ ಬೇಸಿಕ್ ಕಂಡೀಷನ್ ಬಂದು ಏನ್ ಹೇಳುತ್ತೆ? ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ. ಏನಂತೆ? ಎ ಪರ್ಸನ್ ಅಂದ್ರೆ ಯಾರು ಇಲ್ಲಿ ಅಂದ್ರೆ ಬರೀ ಇಂಡಿವಿಜುವಲ್ ಮಾತ್ರ. ಯಾರಿದು? ಇಂಡಿವಿಜುವಲ್ ಮಾತ್ರ. ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ, ಫಾರ್ at least 182 days or more during the previous year 2019-20 ಅಂತ ಹೇಳುತ್ತೆ. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 1920 ಅಂತ ಹೇಳುತ್ತೆ. ಅಂದ್ರೆ ಒಬ್ಬ ಇಂಡಿವಿಜುವಲ್ ಪ್ರೀವಿಯಸ್ ಇಯರ್ 2019-20, ನಮ್ಮ ಪ್ರೀವಿಯಸ್ ಇಯರ್ ಯಾವುದು? 2019-20. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1/4/2019 ಇಂದ ಸ್ಟಾರ್ಟ್ ಆಗಿ 31st March 2020ಗೆ ಕ್ಲೋಸ್ ಆಗುತ್ತೆ. ಹೌದಾ? ಅಂದ್ರೆ ಏಪ್ರಿಲ್ 2019 ಇಂದ ಮಾರ್ಚ್ 2020 ಈ 365 ಡೇಸ್ ಅಲ್ಲಿ, ಓಕೆನಾ, ಒಬ್ಬ ಇಂಡಿವಿಜುವಲ್ ಮಿನಿಮಮ್ ಎಷ್ಟು ದಿನ ಇರಬೇಕು? 182 ಡೇಸ್ ಇರಬೇಕು. 182 ಡೇಸ್ ಅಥವಾ ಅದಕ್ಕಿಂತಲೂ ಜಾಸ್ತಿ ಇದ್ರೆ ಅವನು ಏನಾಗ್ತಾನೆ? ರೆಸಿಡೆಂಟ್ ಆಗ್ತಾನೆ. ಏನಾಗ್ತಾನೆ? ಈಗ ರಂಜಿತ್ಗೆ ಒಂದು ತಲೆನಲ್ಲಿ ಒಂದು ಕ್ವಶನ್ ಓಡ್ತಾ ಇದೆ. ಏನು ಅಂತ ಹೇಳಿ, ಸರ್ ಏಪ್ರಿಲ್ 2019 ಇಂದ ಕಂಟಿನ್ಯೂಸ್ ಆಗಿರ್ಬೇಕಾ 182 ಡೇಸು ಅಂತ ಹೇಳಿ? ಏನ್ ಅವಶ್ಯಕತೆ ಇಲ್ಲ. ಓಕೆನಾ? ಏಪ್ರಿಲ್, ಮೇ, ಜೂನ್ ಇದೆಯಾ? ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಿಮ್ ತವ್ರ ಮನೆಗೆ ಹೋಗಿದ್ಯಾ? ಯಾವ್ದು? ದುಬೈಗೆ ಹೋಗಿದ್ಯಾ ಅಂತ ಅನ್ಕೋಣ. ಮತ್ತೆ ದುಬೈ ಬಂದಿದ್ಯಾ? ಮತ್ತೆ ಒಂದು 6 ತಿಂಗಳಿದೆಯಾ? ಓಕೆನಾ? ಅಂದ್ರೆ ಮಧ್ಯದಲ್ಲಿ ಬರ್ತಾ ಇರ್ಬೋದು, ಹೋಗ್ತಾ ಇರ್ಬೋದು. ಟೋಟಲ್ ಆಗಿ ಈ ಪ್ರೀವಿಯಸ್ ಇಯರ್ 365 ಡೇಸ್ ಅಲ್ಲಿ ನೀನು ಎಷ್ಟು ದಿನ ಇರಬೇಕು? 182 ಡೇಸ್ ಇರಲೇಬೇಕು. ಓಕೆನಾ? ಇದ್ದಿದ್ದೇ ಆದಲ್ಲಿ ನೀನೇನಾಗ್ತೀಯಾ? ರೆಸಿಡೆಂಟ್ ಆಗ್ತೀಯಾ. ಕ್ಲಿಯರಾ? ಹಾಗಾದ್ರೆ ಈಗ ಇನ್ನೊಂದು ಕ್ವಶನ್ ಕೌಶಿಕ್ ಆಗ್ತಾ ಇದೆ. ಏನದು ಅಂದ್ರೆ, ಸರ್ ಸಪೋಸ್ 182 ದಿವಸ ಪ್ರೀವಿಯಸ್ ಇಯರ್ ಅಲ್ಲಿ ಇಲ್ಲ ಅಂತ ಅನ್ಕೋಣ. ಆವಾಗ ಏನಾದ್ರೂ ಚಾನ್ಸ್ ಇದೆಯಾ ಸರ್ ಇನ್ನೊಂದು ಆಪ್ಷನ್ ಕೊಡ್ತಾರ ಅಂದ್ರೆ? ಎಸ್, ಕೊಡ್ತಾರೆ. ಸಪೋಸ್ ನೀನೇನಾದ್ರೂ ಇದನ್ನ ಫಸ್ಟ್ ಬೇಸಿಕ್ ಕಂಡೀಷನ್ 182 ದಿವಸ ಪ್ರೀವಿಯಸ್ ಇಯರ್ ಅಲ್ಲಿ ಇಲ್ಲ ಅಂತಂದ್ರೆ ನಿನಗೆ ಇನ್ನೊಂದು ಆಪ್ಷನ್ ಅನ್ನ ಕೊಡ್ತೀವಿ. ಆರ್ ಅಂದ್ರೆ 1 ಅಥವಾ 2 ಯಾವ್ದಾದ್ರು ಒಂದು ಮಾಡಿರಬಹುದು. ಏನ್ ಹೇಳುತ್ತೆ ಇದರಲ್ಲಿ ಅಂದ್ರೆ, ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ at least 60 days in the previous year 2019-20 and ನೋಡಿ ಇಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀತಾ ಇದ್ದೀನಿ.
and 365 days in 4 years preceding to the previous year. ಸರ್ ಏನ್ ಸರ್ ಇದು ಅರ್ಥ ಆಗೋ ತರ ಹೇಳಿ. ಇದು ಯಾವಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ನೀವು ಅಂದ್ರೆ ಒಬ್ಬ ಇಂಡಿವಿಜುವಲ್ ಪ್ರೀವಿಯಸ್ ಇಯರ್ ಅಲ್ಲಿ 182 ಡೇಸ್ ಇಲ್ಲ ಅಂತ ಹೇಳಿದ್ರೆ, ಆಗ ನಿನಗೆ ಎರಡನೇ ಆಪ್ಷನ್ ಕೊಡ್ತೀವಿ ಬೇಸಿಕ್ ಕಂಡೀಷನ್ ಆಗಿ. ಏನ್ ಹೇಳುತ್ತೆ, ಪ್ರೀವಿಯಸ್ ಇಯರ್ 2019-20 ನಲ್ಲಿ ಎಷ್ಟು ದಿನ ಇರ್ಬೇಕಂತೆ, 60 ಡೇಸ್ ಇರ್ಬೇಕಂತೆ. ಅದ್ರ ಜೊತೆಯಲ್ಲಿ ಓಕೆನಾ 365 days in 4 years preceding to the previous year. ಅಂದ್ರೆ 2019-20 ಇದೇನಿದು ಪ್ರೀವಿಯಸ್ ಇಯರ್, ಕರೆಕ್ಟ್ ಏನಪ್ಪ? ಇಲ್ಲಿ ಎಷ್ಟು ದಿನ ಇರ್ಬೇಕಂತೆ, ಇದು ಕಂಪಲ್ಸರಿ ಓಕೆನಾ. ಇದರ ಹಿಂದಿನ 4 ವರ್ಷಗಳು ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್. ಎಷ್ಟು ಪ್ರಿಸೀಡಿಂಗ್? 4 years preceding to the previous year. ಯಾವ್ಯಾವ ಬರುತ್ತಂತೆ? 2018-19, 17-18, 16-17, 15-16. ಈ 4 ವರ್ಷಗಳಲ್ಲಿ ಎಷ್ಟು ದಿನ ಇರ್ಬೇಕಂತೆ? ಇರ್ಲೇಬೇಕು. ಅಲ್ಲಿಗೆ 60 ಡೇಸ್ ಪ್ಲಸ್ 365 ಡೇಸ್ ಇನ್ 4 years preceding to the previous year ಇರಲೇಬೇಕು. ಇದ್ದಿದ್ದೇ ಆದಲ್ಲಿ ಆಗ ನಿನ್ನ ಏನಂತ ಹೇಳ್ತೀವಿ? ರೆಸಿಡೆಂಟ್ ಅಂತ ಕರಿತೀವಿ. ಕ್ಲಿಯರ್ ಎಲ್ಲರಿಗೂ? ಪಕ್ಕಾ? ಓಕೆ, ವೆರಿ ಗುಡ್ ಸರ್. ಹಾಗಾದ್ರೆ ಈಗ ನಮ್ಮ ರಂಜಿತ್ ಇನ್ನೊಂದು ಕ್ವಶನ್ ಮಾಡ್ತಾ ಇದ್ದೆ ಸರ್. ಸಪೋಸ್ ಒಬ್ಬ ಇಂಡಿವಿಜುವಲ್ 60 ದಿನಾನೂ ಇಲ್ಲ ಪ್ರೀವಿಯಸ್ ಇಯರ್ ಅಲ್ಲಿ ಅಂತ ಅನ್ಕೊಳ್ಳಿ. ಆವಾಗ ಏನ್ ಸರ್ ಒಂದ್ ಕತೆ ಅಂದ್ರೆ, ಅವ್ನು ಡೈರೆಕ್ಟ್ ಆಗಿ ಏನಾಗ್ತಾನೆ? ಆಯ್ತಾ? ವೆರಿ ಸಿಂಪಲ್. 182 ದಿವಸ ಪ್ರೀವಿಯಸ್ ಇಯರ್ ಇದಾನೆ ಅಂತ ಹೇಳಿದ್ರೆ, ನಾವು ಎರಡನೇ ಬೇಸಿಕ್ ಕಂಡೀಷನ್ ನ ಚೆಕ್ ಮಾಡಕ್ ಹೋಗೋದೇ ಇಲ್ಲ. ಯಾಕೆಂದ್ರೆ ಫಸ್ಟ್ ಪಾಸ್ ಆಗ್ಬಿಟ್ಟವನೆ, ಎರಡನೇ ಬೇಸಿಕ್ ಕಂಡೀಷನ್ ಅವಶ್ಯಕತೆ ಬರೋದಿಲ್ಲ. ಸಪೋಸ್ 182 ಡೇಸ್ ಇಲ್ಲ ಅಂದಾಗ ಎರಡನೇ ಬೇಸಿಕ್ ಕಂಡೀಷನ್ ನೋಡ್ತೀವಿ. 60 ಡೇಸ್ ಇದಾನೆ. ಹಾಗಾದ್ರೆ 60 ಡೇಸ್ ಇದ್ರೆ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ 4 years ಅಲ್ಲಿ 365 ಡೇಸ್ ಇದಾನ ಅಂತ ಹೇಳಿ. ಈಗ ಜಗದೀಶ್ಗೆ ಇನ್ನೊಂದು ಕ್ವಶನ್ ಬರ್ತಾ ಇದೆ. ಸರ್ ಒಂದ್ ಕೆಲಸ ಮಾಡಿ ಸರ್, ಪ್ರೀವಿಯಸ್ ಇಯರ್ ಅಲ್ಲಿ 60 ದಿನ ಇದಾನೆ ಅಂತ ಅನ್ಕೋಣ. ಸಪೋಸ್ ಈ 4 ವರ್ಷದಲ್ಲಿ 365 ದಿವಸ ಇಲ್ಲ ಅಂದ್ರೆ ಏನ್ ಸರ್ ಮಾಡೋದು? ಏನಾದ್ರು ಕನ್ಸೆಷನ್ ಕೊಡ್ತಾರ? ನೋ ಕನ್ಸೆಷನ್. ಇಲ್ಲಿ 60 ಡೇಸು ಇರಬೇಕು, ಇಲ್ಲಿ 365 ಡೇಸು ಇರಬೇಕು. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ 365 ಇಲ್ಲ ಅಂದ್ರು ಅವನೇನಾಗ್ತಾನೆ? ನಾನ್ ರೆಸಿಡೆಂಟ್ ಆಗ್ತಾನೆ. ಹಾಗಾದ್ರೆ ಯಾರಾದ್ರೂ ನೀವೇ ಹೇಳಿ, ಹೂ ಈಸ್ ಎ ರೆಸಿಡೆಂಟ್? ರೆಸಿಡೆಂಟ್ ಈಸ್ ಎ ಪರ್ಸನ್ ಹೂ ಸ್ಯಾಟಿಸ್ಫೈಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್. ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅವನ್ನ ನಾವೇನಂತ ಹೇಳ್ತೀವಿ? ರೆಸಿಡೆಂಟ್ ಅಂತ ಕರಿತೀವಿ. ಎರಡರಲ್ಲಿ ಯಾವುದು ಮಾಡಿಲ್ಲ ಅಂದ್ರೆ ಅವನ್ನ ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಕೌಶಿಕ್ ಅರ್ಥ ಆಯ್ತಾ? ಸೂಪರ್, ಕ್ಲಿಯರ್. ಸೊ ನೌ ವಿ ಅಂಡರ್ಸ್ಟುಡ್ ಹೂ ಈಸ್ ಎ ರೆಸಿಡೆಂಟ್, ಹೂ ಈಸ್ ಎ ನಾನ್ ರೆಸಿಡೆಂಟ್. ನೌ ಲೆಟ್ us come to the point of who is an ordinary resident, who is a not ordinary resident. Rajit, ಪಕ್ಕ ಅರ್ಥ ಆಗ್ತಿದ್ಯಾ? ಓಕೆ, ಫೈನ್. ಈಗ ಲೆಟ್ಸ್ ಗೋ ವಿತ್ ಆರ್ಡಿನರಿ ಅಂಡ್ ನಾಟ್ ಆರ್ಡಿನರಿ. ಓಕೆನಾ? ಈಗ ರೆಸಿಡೆಂಟ್ ಗಾದ್ರೆ ನಾವು ಬೇಸಿಕ್ ಕಂಡೀಷನ್ಸ್ ನ ತಿಳ್ಕೊಳ್ತೀವಿ, ಕರೆಕ್ಟಾ? ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಬೇಕಾದ್ರೆ ನಾವು ಯಾವ್ದು ಹೋಗ್ತೀವಿ? ಅಡಿಷನಲ್ ಕಂಡೀಷನ್ಸ್ಗೆ ಹೋಗ್ತೀವಿ. ಏನಿದು? ಅಡಿಷನಲ್ ಕಂಡೀಷನ್ಸ್. ನೋಡಿ, ಅಡಿಷನಲ್ ಕಂಡೀಷನ್ಸ್ ಅಲ್ಲೂ ಕೂಡ ನಮ್ಮ ಹತ್ರ 2 ಅಡಿಷನಲ್ ಕಂಡೀಷನ್ಸ್ ಇದೆ. ಎಷ್ಟಿದೆ? 2 ಅಡಿಷನಲ್ ಕಂಡೀಷನ್ ಇದೆ. ಅದರಲ್ಲಿ ಮೊದಲನೇದು ಏನ್ ಹೇಳುತ್ತೆ ಅಂದ್ರೆ, ಎ ಪರ್ಸನ್ ಶುಡ್ ಬಿ ರೆಸಿಡೆಂಟ್. ಏನದು? ರೆಸಿಡೆಂಟ್ ಫಾರ್
at least 2 years out of 10 years preceding to the previous year. ಏನಂತ ಹೇಳ್ತಾ ಇದ್ದಾನೆ? A person should be resident for at least how many years? 2 years out of 10 years preceding to the previous year. ಅಂದ್ರೆ ಈಗ ನಾನು ಆವಾಗಲೇ ಹೇಳಿದೆ ಪ್ರೀವಿಯಸ್ ಇಯರ್ ಯಾವ್ದಪ್ಪ? 2019-20 ಇದು ಪ್ರೀವಿಯಸ್ ಇಯರ್. ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಯಾವ್ದಪ್ಪ? 18, 19, 17, 18, 16, 17, 15, 16, 14, 15, 13, 14, 12, 13, 11, 12, 10, 11, 9, 10. ಕರೆಕ್ಟ್ ಏನಪ್ಪ? ಅದಾದ್ಮೇಲೆ ನೋಡಿ 11 ಆಯ್ತಾ? 1, 2, 3, 4, 5, 6, 7, 8, 9, 10. ಕರೆಕ್ಟಾ? ಈ 10 ವರ್ಷದಲ್ಲಿ ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಅವನೇನಾಗಿರ್ಬೇಕಂತೆ? ರೆಸಿಡೆಂಟ್ ಅಂದ್ರೆ ಮತ್ತೆ ಏನಾಗುತ್ತೆ? ಇದಾದ್ರೂ ಯಾವ್ದಾದ್ರು 2 ವರ್ಷ ಅವನು 182 ದಿವಸ ಇರಲೇಬೇಕು. ಕ್ಲಿಯರ್? ಕ್ಲಿಯರ್? ಎಸ್ ಆರ್ ನೋ? ವೆರಿ ಗುಡ್, ವೆರಿ ಗುಡ್. ಈಗ ಅಡಿಷನಲ್ ಕಂಡೀಷನ್ ನಂಬರ್ 1 ಅರ್ಥ ಮಾಡ್ಕೊ. ಕರೆಕ್ಟಾ? ಈಗ ಅಡಿಷನಲ್ ಕಂಡೀಷನ್ ನಂಬರ್ 2 ಅರ್ಥ ಮಾಡ್ಕೋಣ. ಅಡಿಷನಲ್ ಕಂಡೀಷನ್ ನಂಬರ್ 2 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ for at least 730 days in 7 years preceding to the previous year. ಸರ್ ಏನೇನೋ ಹೇಳ್ತಾ ಇದ್ದಾರೆ ಸರ್, ಅರ್ಥ ಆಗ್ತಾ ಇದೆಯಾ ಇಲ್ವಾ? ಆಗ್ತಾ ಇದೆಯಾ? ಆಗ್ತಾ ಇದೆ. ಈಗ ಎರಡನೇ ಅಡಿಷನಲ್ ಕಂಡೀಷನ್ ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯ, ಒಬ್ಬ ಇಂಡಿವಿಜುವಲ್, ಓಕೆನಾ, ಎಷ್ಟು ದಿನ ಇರ್ಬೇಕಂತ ಇಂಡಿಯಾನಲ್ಲಿ? 730 ಡೇಸ್. 730 ಡೇಸ್ ಅಂದ್ರೆ 2 ಇಯರ್ಸ್. ಓಕೆನಾ? 365 ಪ್ಲಸ್ 365 730 ಡೇಸ್. ಓಕೆನಾ? 730 ಡೇಸ್ ಇರ್ಬೇಕಂತೆ. ಎಷ್ಟು ವರ್ಷದಲ್ಲಿ? 7 ವರ್ಷದಲ್ಲಿ. ಯಾವ 7 ವರ್ಷ? ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷ. ಹಾಗಾದ್ರೆ 1, 2, 3, 4, 5, 6, 7. ಹೌದಾ? ಈ 7 ವರ್ಷದಲ್ಲಿ ಫಸ್ಟ್ ಲಾಸ್ಟ್ 3 ಬಿಟ್ಬಿಟ್ಟು, ಓಕೆನಾ, ಗೆರೆ ಹಾಕ್ಬಿಟ್ಟಿರ್ತೀವಿ. ಈ 7 ವರ್ಷದಲ್ಲಿ ಎಷ್ಟು ದಿನ ಇರ್ಬೇಕಂತೆ? 730 ದಿವಸ ಇರಬೇಕು. 730 ಡೇಸ್ ಇರಬೇಕು. ಆಲ್ ಆಫ್ ಯು ಗಾಟ್ ಇಟ್? ಎಸ್ ಆರ್ ನೋ? ಎಸ್. ಹಾಗಾದ್ರೆ ಯಾವ ಇಂಡಿವಿಜುವಲ್ ಆದ್ರೆ ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿ 2 ಅಡಿಷನಲ್ ಕಂಡೀಷನ್ಸ್ ನ ಕಂಪಲ್ಸರಿ ಆಗಿ ಫುಲ್ಫಿಲ್ ಮಾಡ್ತಾನೆ. ಒಂದು ಅಡಿಷನಲ್, ಒಂದು ಬೇಸಿಕ್, 2 ಅಡಿಷನಲ್ ಅನ್ನ ನೆರವೇರಿಸ್ತಾರೆ, ಸ್ಯಾಟಿಸ್ಫೈ ಮಾಡ್ತಾರೆ. ಅವ್ರನ್ನ ಏನಂತ ಹೇಳ್ತೀವಿ? ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಯಾವ ಇಂಡಿವಿಜುವಲ್ 2 ಅಡಿಷನಲ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿಲ್ಲ, ಬಟ್ ಯಾವ್ದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅವನನ್ನ ಏನಂತ ಹೇಳ್ತೀವಿ? ನಾಟ್ ಆರ್ಡಿನರಿ ರೆಸಿಡೆಂಟ್. ಕ್ಲಿಯರ್? ಕ್ಲಿಯರ್ ಸರ್. ಹಾಗಾದ್ರೆ ಒಂದು ಕನ್ಫ್ಯೂಷನ್ ಏನ್ ಗೊತ್ತಾ ಎಲ್ಲರಿಗೂ? ಸರ್ ಸಪೋಸ್ ಇದ್ರಲ್ಲಿ ಒಂದಾಗಿದ್ದು ಪಾಪ ಇದ್ರಲ್ಲಿ ಒಂದಾಗಿದ್ರೆ ಏನ್ ಮಾಡೋದು ಸರ್? ಏನಾದ್ರು ಕನ್ಸೆಷನ್ ಇದೆಯಾ? ಇಲ್ಲ. ಇದ್ರಲ್ಲಿ ಒಂದಾಗಿದ್ಯಾ, ನೀನ್ ರೆಸಿಡೆಂಟ್ ಆಗ್ತೀಯಾ. ಓಕೆನಾ? ಇದರಲ್ಲಿ 2 ಆಗಿದ್ರೆ ಮಾತ್ರ ಆರ್ಡಿನರಿ ಆಗ್ತೀಯ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತೀವಿ? ನಾಟ್ ಆರ್ಡಿನರಿ ಆಗ್ತೀವಿ. ಈ ಕ್ವಶನ್ ಕೌಶಿಕ್, ಸಪೋಸ್ ಒಬ್ಬ ಇಂಡಿವಿಜುವಲ್ 2 ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ, ಆದ್ರೆ 2 ಅಡಿಷನಲ್ ಕಂಡೀಷನ್ ಮಾಡಿದ, ಆವಾಗ ಅವನ ಸ್ಟೇಟಸ್ ಏನು? 2 ಬೇಸಿಕ್ ಕಂಡೀಷನ್ ಯಾವುದು ಮಾಡಿಲ್ಲ ಬೇಸಿಕ್ ಕಂಡೀಷನ್, ಆದ್ರೆ ಅಡಿಷನಲ್ ಕಂಡೀಷನ್ 2 ಮಾಡಿದ್ದಾರೆ, ಅವಾಗ ಏನಾಗ್ತಾನೆ?
ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ, ನಾನ್ ರೆಸಿಡೆಂಟಾ? ಬೇಗ ಹೇಳು. ಇಲ್ಲ ನೋಡಿ, ಬೇಸಿಕ್ ಕಂಡೀಷನ್ ಯಾವ್ದು ಮಾಡೇ ಇಲ್ಲ ನೀವು. ಯಾವ್ದಾದ್ರು ಒಂದು ಬೇಸಿಕ್ ಮಾಡಿದ್ರೆ ತಾನೇನಪ್ಪ ನೀನ್ ರೆಸಿಡೆಂಟ್ ಆಗ್ತೀಯಾ? ಬೇಸಿಕ್ ಯಾವ್ದಾದ್ರು ಒಂದ್ ಮಾಡಿಲ್ಲ ಅಂದ್ರೂ ಏನಾಗ್ತೀಯ ನೀನು? ನಾನ್ ರೆಸಿಡೆಂಟ್ ಆಗ್ತೀಯ. ಹಾಗಾದ್ರೆ ನಮಗೆ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ಅದೆಲ್ಲ ಇಂಪಾರ್ಟೆಂಟ್. ಫಸ್ಟ್ ಅವ್ನ್ ರೆಸಿಡೆಂಟಾ, ನಾನ್ ರೆಸಿಡೆಂಟಾ? ಅವ್ನ್ ರೆಸಿಡೆಂಟ್ ಆದಾಗ ಮಾತ್ರನೇ ಅಡಿಷನಲ್ ಕಂಡೀಷನ್ ನೋಡ್ತೀವಿ. ಅವ್ನ್ ನಾನ್ ರೆಸಿಡೆಂಟ್ ಆದ್ರೆ ಅಡಿಷನಲ್ ಕಂಡೀಷನ್ ಬಿಟ್ಕೊಂಡು ಏನ್ ಮಾಡ್ತೀಯ ನೀನು? ಬೇಸಿಕ್ ಕಂಡೀಷನ್ ಮಾಡಿಲ್ಲ, ಅಡಿಷನಲ್ ಏನಕ್ಕೆ? ಹೌದು ತಾನೆ? ಈಗ ಅನ್ನ ಸಾಂಬಾರ್ ಎರಡೂ ಬೇಕು. ಬರೀ ಅನ್ನ ತಿನ್ನಕ್ಕಾಗುತ್ತಾ? ಬರೀ ಸಾರು ಕುಡಿತೀಯಾ? ಇಲ್ಲ, ಎರಡೂ ಬೇಕು. ಕರೆಕ್ಟಾ? ಎರಡೂ ಇದ್ರೆ ಆವಾಗ ಆರ್ಡಿನರಿ ಆಗ್ತದೆ. ಬರೀ ಅನ್ನ ತಿನ್ನೋನ್ನ ಏನಂತ ಹೇಳ್ತೀವಿ? ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಉಪವಾಸ ಇರೋನ್ನ ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಅಲ್ಲ, ಸುಮ್ಮನೆ ಜಸ್ಟ್ ಮಾಡಿದೆ ಅಷ್ಟೇ. ಇನ್ನೊಂದ್ಸರಿ ಹೇಳ್ಕೊಡ್ಲ ನಿಮ್ಗೆ? ಇನ್ನೊಂದ್ಸರಿ ಹೇಳ್ತೀನಿ. ಒಂದು ಟೇಬಲ್ ಹಾಕ್ತೀನಿ, ಆ ಟೇಬಲ್ ಮುಖಾಂತರ ಅರ್ಥ ಮಾಡ್ಕೋಣ. ಸಿ ಫಾರ್ ಎಕ್ಸಾಂಪಲ್, ಇದು ಆರ್ಡಿನರಿ, ಇದು ನಾಟ್ ಆರ್ಡಿನರಿ, ಇದು ನಾನ್ ರೆಸಿಡೆಂಟ್ ಅಂತ ಇಟ್ಕೋಣ. ಓಕೆನಾ? ಓಕೆನಂದ್ರ ಇದು ಬೇಸಿಕ್ ಕಂಡೀಷನ್, ಇದು ಅಡಿಷನಲ್ ಕಂಡೀಷನ್ ಅಂತ ಅರ್ಥ ಮಾಡ್ಕೋ. ಸೂಪರ್ ಆಗಿದೆ ಅಲ್ವಾ? ಈಗ ಆರ್ಡಿನರಿ ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಯಾವ್ದಾದ್ರೂ ಒಂದು, ಇದರ್ 1 or 2, ಕರೆಕ್ಟ್ ಏನಪ್ಪ? ಆಗಿರ್ಬೇಕು. ಅಡಿಷನಲ್ ಕಂಡೀಷನ್ಸ್ ಏನಾಗಿರ್ಬೇಕು? ಬೋತ್ ಆಗಿರ್ಲೇಬೇಕು. ಕರೆಕ್ಟಾ? ನಾಟ್ ಆರ್ಡಿನರಿಗೆ 1 ಅಥವಾ 2 ಯಾವ್ದಾದ್ರೂ ಒಂದು ಆಗಿರ್ಲೇಬೇಕು. ಹೌದಾ? ಇದರಲ್ಲಿ 1 or none. 1 or none ಅಂದ್ರೆ ಏನು? ಇದರಲ್ಲಿ ಬೇಸಿಕ್ ಕಂಡೀಷನ್ ಯಾವ್ದಾದ್ರು ಒಂದ್ ಮಾಡಿರ್ತಾನೆ. ಅಡಿಷನಲ್ ಕಂಡೀಷನ್ ಒಂದಾದ್ರೂ ಒಂದ್ ಸ್ಯಾಟಿಸ್ಫೈ ಮಾಡಿರ್ಲಿ ಅಥವಾ ಎರಡೂ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೂ ಕೂಡ ಅವನೇನಾಗ್ತಾನೆ? ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಕರೆಕ್ಟಾ? ನಾನ್ ರೆಸಿಡೆಂಟ್ಗೆ ಇಲ್ಲಿ ನನ್ ಅಂದ್ರೆ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ. ಕರೆಕ್ಟಾ? ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ಅಡಿಷನಲ್ ಕಂಡೀಷನ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಬರುತ್ತಾ? ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಫಸ್ಟ್ ಬೇಸಿಕ್ ಕಂಡೀಷನ್ ಅನ್ನ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಯಾವ್ದಾದ್ರು ಒಂದು ಪಾಸ್ ಆಗಿದ್ರೆ ಅಡಿಷನಲ್ ಕಂಡೀಷನ್ ಟೆಸ್ಟ್ ಮಾಡ್ತೀವಿ. ಅರ್ಥ ಆಯ್ತಾ ರಂಜಿತ್? ನಿನ್ಗೆ, ವಿನಯ್ ನಿನ್ಗೆ, ಕೌಶಿಕ್ ನಿನ್ಗೆ, ಜಗಿ ವೆರಿ ಗುಡ್. ಈಗ ನಿಮ್ಗೆ ಜಗದೀಶ್ ಒಂದು ಕ್ವಶನ್. ಓಕೆನಾ? ಒಬ್ಬ ಇಂಡಿವಿಜುವಲ್ ಎರಡನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ, ಹಾಗೆ ಮೊದಲನೇ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ. ಸೆಕೆಂಡ್ ಬೇಸಿಕ್ ಕಂಡೀಷನ್, ಫಸ್ಟ್ ಅಡಿಷನಲ್ ಕಂಡೀಷನ್ ಮಾಡಿದ್ದಾನೆ. ಫಸ್ಟ್ ಸೆಕೆಂಡ್ ಬೇಸಿಕ್, ಫಸ್ಟ್ ಅಡಿಷನಲ್ ಮಾಡಿದ್ದಾನೆ. ಅವನ್ ಸ್ಟೇಟಸ್ ಏನು? ನೋಡು, ತಪ್ಪ ಹೇಳ್ತಾರೆ. ನಾಟ್ ಆರ್ಡಿನರಿ. ನೋಡಿ, ಎರಡೂ ಆಗಿದ್ರೆ ಮಾತ್ರ ಆರ್ಡಿನರಿ. ಅರ್ಥ ಆಗ್ತಿದ್ಯಾ? ಈಗ ನಿನಗೆ ಎರಡು ಬೇಸಿಕ್ ಕಂಡೀಷನ್ ಪಾಸ್ ಆಗ್ಬಿಟ್ಟಿದ್ದಾರೆ, ಎರಡು ಬೇಸಿಕ್ ಆಗ್ಬಿಟ್ಟು. ಓಕೆನಾ? ಎರಡು ಅಡಿಷನಲ್ ಕಂಡೀಷನ್ ಆಗಿದೆ, ಅವಾಗ ಆರ್ಡಿನರಿ ಆಗ್ತದೆ. ನಮ್ಗೆ ಎರಡು ಬೇಸಿಕ್ ಕಂಡೀಷನ್ ಬೇಕಾಗಿಲ್ಲ. ಹೌದಾ? ಆದ್ರೂ ಸುಮ್ಮನೆ ಕ್ವಶನ್ ತಿರುಗಿಸಿ ಮನಸ್ಸಿ ಕೇಳ್ಬೇಕು, ಇನ್ನೇನಿಲ್ಲ ಅಲ್ಲಿ. ಓಕೆನಾ? ಈಗ ವಿನಯ್ ನಿನಗೆ ಎರಡನೇ ಬೇಸಿಕ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ, ಎರಡನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ. ಎರಡನೇ ಅಡಿಷನಲ್ ಕಂಡೀಷನ್, ಎರಡನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ. ಅವನ ಸ್ಟೇಟಸ್ ಏನು? ನಾಟ್ ಆರ್ಡಿನರಿ. ಓಕೆನಾ? ಸೊ ಮನಸ್ಸಲ್ಲಿ ನೀವು ಒಂದೇ ಹೇಳ್ಕೋಬೇಕು, ಬೇಸಿಕ್ ಕಂಡೀಷನ್ ಆದ್ಮೇಲೆ ಎರಡು ಅಡಿಷನಲ್ ಆಗಿದೆಯಾ ಆವಾಗ ಮಾತ್ರ ಆರ್ಡಿನರಿ ಆಗ್ತದೆ. ಓಕೆನಾ? ಬೇಸಿಕ್ ಕಂಡೀಷನ್ ಒಂದಾಗಿದ್ದು ಎರಡು ಅಡಿಷನಲ್ ಆಗಿಲ್ಲ ಅಂದ್ರೆ ಅವನು ಆಟೋಮೆಟಿಕ್ ಆಗಿ ನಾಟ್ ಆರ್ಡಿನರಿ ಆಗ್ತಾನೆ. ಕ್ಲಿಯರ್ ಅಪ್ಪ? ಸೊ ಈಗ ಇದರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ನಿಮಗೆ, ಇದು ತುಂಬಾ ಹೆಂಗ್ ಸರ್ ಸುಲಭವಾಗಿ ಹೆಂಗ್ ಜ್ಞಾಪಕ ಇಟ್ಕೊಳ್ಬಹುದು. ಕರೆಕ್ಟಾ? ಇದು ಅಳಿಸ್ಬಿಡ್ತೀನಿ, ಏನು ಬೇಜಾರು ಮಾಡ್ಕೊಬಿಡಿ, ಇದು ಅಳಿಸ್ಬಿಡ್ತೀನಿ. ಫೋಟೋ ಗಿಟ್ಟ ಏನು ಬೇಡ. ಓಕೆನಾ? ಒಂದ್ ನಿಮಿಷ ನೋಡಿ, ಬೇಗನೆ ಕ್ವಿಕ್ ಮನ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಹೆಂಗೆ ಅಂತ ಹೇಳಿ. ಇದು ಬೇಸಿಕ್ ಕಂಡೀಷನ್ಸ್. ಕರೆಕ್ಟ್ ಏನಪ್ಪಾ? ಇದು ಯಾರು ಹೇಳ್ಕೊಡಲ್ಲ, ನಾನ್ ಮಾತ್ರ ಹೇಳ್ಕೊಡ್ತೀನಿ. ಬೇಸಿಕ್ ಅಲ್ಲಿ ನಂಬರ್ 1, ನಂಬರ್ 2
ಕರೆಕ್ಟ್ ಏನಪ್ಪ? 182 ಡೇಸ್ 2019-20 ಇರಬೇಕು. ಓಕೆನಾ? 60 ಡೇಸ್ ಡಿವೈಡೆಡ್ ಬೈ 365 ಡೇಸ್. ಓಕೆನಾ? 1 year. ಒಂದು ನಿಮಿಷ, ಇನ್ನು ಸುಲಭವಾಗಿ ಹೇಳ್ಕೊಡ್ತೀನಿ. PPY ಅಂದ್ರೆ ಏನು? Preceding previous years. ಇದು ಬರ್ಕೊಂಡ್ಬಿಟ್ರೆ ರೂಲ್ಸ್ ಜ್ಞಾಪಕ ಇದ್ದಂಗೆ. ಹೌದು ತಾನೆ? 60 ಡೇಸ್ ಪ್ರೀವಿಯಸ್ ಇಯರ್ ಅಲ್ಲಿ ಇರಬೇಕು, 365 ಡೇಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ 2019-20 ಇಂದ 4 ವರ್ಷದಲ್ಲಿ ಎಷ್ಟು ಇರಬೇಕು. ಕರೆಕ್ಟಾ? ಹಾಗೆ ಇದು ಏನಾಯ್ತು? ಬೇಸಿಕ್ ಆಯ್ತು. Basic. ಅಡಿಷನಲ್ ಕಂಡೀಷನ್ಸ್ ನೋಡೋಣ. ಇದರಲ್ಲಿ ಮೊದಲನೇದು 2 years ಡಿವೈಡೆಡ್ ಬೈ 10 years, ಅಷ್ಟೇ ಸಾಕು. ಓಕೆನಾ? ಎರಡನೇದು 730 ಡೇಸ್ ಡಿವೈಡೆಡ್ ಬೈ 7 years. ಸರ್ ಇಷ್ಟು ನೋಡಿದ್ರೆ ಸಾಕು ಸರ್. ಸರ್ ಅದು ಅಡಿಷನಲ್ ಕಂಡೀಷನ್ ಅಲ್ಲಿ ಕಂಪ್ಲೀಟ್ ಆಗಿ 2 years ಇರಬೇಕಾ ಇಲ್ಲ ರೆಸಿಡೆಂಟ್ ಅಂದ್ರೆ ಏನು? 2 years ರೆಸಿಡೆಂಟ್ ಅಲ್ಲಿ ವರ್ಡ್ ನೋಡ್ಕೋಬೇಕು. ರೆಸಿಡೆಂಟ್ ಅಂದ್ರೆ ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ 2 ವರ್ಷ ಸ್ಯಾಟಿಸ್ಫೈ. 10 ವರ್ಷದಲ್ಲಿ ಯಾವ್ದಾದ್ರು 2 ವರ್ಷ ಮಾತ್ರ. ಅರ್ಥ ಆಗ್ತಿದ್ಯಾ? ಕ್ಲಿಯರ್? ಓಕೆ. ಈಗ ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಅವಾಗ ನಮ್ಗೆ ರಿಯಲ್ ಡೌಟ್ಸ್ ಬರುತ್ತೆ. ಓಕೆನಾ?